ಧರ್ಮಸ್ಥಳ ಪ್ರಕರಣದಲ್ಲಿ ಜೋರಾಯಿತು ಕ್ರೆಡಿಟ್ ಪಾಲಿಟಿಕ್ಸ್. ರಾಜಕೀಯ ಲಾಭ ಮಾಡಲು ಮೂರು ಪಕ್ಷಗಳ ಪೈಪೋಟಿ ಜೋರಾಗಿದೆ. ಕ್ರೆಡಿಟ್ಗಾಗಿ ಜಿದ್ದಾಜಿದ್ದಿಗೆ ಬಿದ್ದಿದೆ ಕಾಂಗ್ರೆಸ್, ಬಿಜೆಪಿ ಮತ್ತೆ ಜೆಡಿಎಸ್. ಒಂದು ಕಡೆ ಧರ್ಮಸ್ಥಳ ಜಾಥಾ ನಡೆಸ್ತಾ ಇದೆ ಪ್ರತಿಪಕ್ಷ ಬಿಜೆಪಿ. ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಧರ್ಮಸ್ಥಳ ಚಲೋ ನಡೀತಾ ಇದೆ. ಧರ್ಮಸ್ಥಳದ ಜೊತೆ ನಾವಿದ್ದೀವಿ ಅಂತ ಕಾಂಗ್ರೆಸ್ ಸಂದೇಶ ಕೊಡೋದಕ್ಕೆ ಮುಂದಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದೆ ಅಥವಾ ಪರಸ್ಪರ ಆರೋಪ ಪ್ರತ್ಯಾರೋಪ, ಕೆಸರೆರಚಾಟ. ಎಸ್ಐಟಿ ರಚನೆ ಮಾಡೋ ಸಂದರ್ಭದಲ್ಲಿ ಇದ್ದಂಥ ಆ ತಟಸ್ಥ ನಿಲುವು ಈಗ ಎರಡೂ ಪಕ್ಷಗಳಲ್ಲಿ ಇಲ್ಲ. ಒಂದು ಕಡೆ ಬಿಜೆಪಿ ಈಗಾಗಲೇ ಧರ್ಮಯಾತ್ರೆ ಆರಂಭಿಸಿದೆ. ಧರ್ಮಸ್ಥಳಕ್ಕೆ ಆದಂತಹ ಈ ಆರೋಪಗಳಿಂದ ಧಕ್ಕೆ ಏನಾಯಿತು ಅದನ್ನು ವಿರೋಧಿಸಿ ಧರ್ಮಸ್ಥಳವನ್ನು ರಕ್ಷಿಸೋ ರೀತಿ ನಾವು ಧರ್ಮಸ್ಥಳದ ಪರವಾಗಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಧರ್ಮಸ್ಥಳದಲ್ಲಿ ಈ ರೀತಿ ಅಗೆದು ಬಗೆದು ಮೂಳೆಗಳಿಗಾಗಿ ಹುಡುಕಾಟ ನಡೆಸಿ ಅದರ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದಾರೆ ಅಂತ ಒಂದು ಕಡೆ ಬಿಜೆಪಿ. ಧರ್ಮಯಾತ್ರೆ ಅಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರೊಟೆಸ್ಟ್ ಆಗಬೇಕು ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಮೈ ಕೊಡುವೆ ಎದ್ದು ನಿಂತಿದ್ದಾರೆ. ಪ್ರತಿಭಟನೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ನಾವು ತನಿಖೆಗೆ ಕೊಟ್ಟಿದ್ದೇ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಕ್ಕಲಿ ಅಂತ, ನಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಧರ್ಮಸ್ಥಳದ ವಿಚಾರ ಆರಂಭದಲ್ಲಿ ತನಿಖೆಯಾಗಲಿ ಅನ್ನೋದಷ್ಟೇ ಅಭಿಪ್ರಾಯಗಳಿತ್ತು. ಬಟ್ ಈಗ ಸಂಪೂರ್ಣ ಅದು ರಾಜಕೀಯವಾಗಿ ಬದಲಾಗ್ಬಿಟ್ಟಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ ಯಾವ ರೀತಿ ಪೊಲಿಟಿಕಲ್ ವಾರ್ ನಡೀತಾ ಇದೆ ಈ ವಿಚಾರದಲ್ಲಿ? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ನಡುವೆ ರಾಜಕೀಯ ಪೈಪೋಟಿ ಕೂಡ ತೀವ್ರಗೊಂಡಿರುವಂಥದ್ದು. ಒಂದು ಸದನದ ಒಳಗೆ ಅಷ್ಟೇ ಅಲ್ಲ, ಸದನದ ಹೊರಗೂ ಕೂಡ ರಾಜಕೀಯ ಲಾಭದ ಲೆಕ್ಕಾಚಾರಗಳು ಕೂಡ ಜೋರಾಗಿ ಎರಡೂ ಪಕ್ಷಗಳು ನಡೆದಂತೆ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಬಿಜೆಪಿ ಇದರ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿದೆ ಅನ್ನುವಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಕಾಡ್ತಾ ಇರುವಂಥದ್ದು. ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಅದಕ್ಕೆ ರಾಜಕೀಯ ಲಾಭಕ್ಕೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ತಂತ್ರಗಾರಿಕೆಗಳನ್ನ ಕೂಡ ರೂಪಿಸ್ತಾ ಇರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದನದ ಒಳಗೆ ಕೂಡ ಪ್ರತಿಪಕ್ಷಗಳು ನೇರವಾಗಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ವು. ಒಂದು ಹಂತದಲ್ಲಿ ಕೂಡ ಈ ಪ್ರಕರಣದ ಹಿಂದೆ ಸರ್ಕಾರ ಇದೆ, ಸರ್ಕಾರ ಪಿತೂರಿ ನಡೆಸಿದೆ ಅನ್ನುವಂಥ ಆರೋಪ ಮಾಡಿದ್ರು. ಜೊತೆಗೆ ಹಿಂದೂಗಳ ವಿರೋಧಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ನೇರವಾಗಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಕೂಡ ಭೇಟಿ ಕೊಟ್ಟಿದ್ರು. ಆ ಮೂಲಕ ನಾವು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೊತೆಯಲ್ಲಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿತ್ತು. ಅದೇ ಸಂದರ್ಭದಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸದನದ ಒಳಗೆ ಕೂಡ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಈ ಮೂಲಕ ಎಲ್ಲೊಂದು ಕಡೆ ಕಾಂಗ್ರೆಸ್ ಕೂಡ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆನ್ನೆಲುಬಾಗಿ ನಿಂತಿದೆ, ಸಂಪೂರ್ಣ ಸಹಕಾರ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ಹಾಗಾಗಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಪ್ರತಿಪಕ್ಷ ಬಿಜೆಪಿ ಮತ್ತೆ ಆಡಳಿತಾರೂಢ ಕಾಂಗ್ರೆಸ್ ತೊಡಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.